ಪುನೀತ್ ಕೆರೆಹಳ್ಳಿ ಒಬ್ಬ ಸಮಾಜಘಾತುಕ. ಆತ ಒಬ್ಬ ನರ ಹಂತಕ ಅಂತ ಹೇಳ್ಬೋದು. ಏಕೆ ಅಂತಂದರೆ ಯಾವಾಗಲೂ ಕೂಡ ಮನುಷ್ಯರನ್ನು ಹತ್ಯೆ ಮಾಡಬೇಕು, ಜಾತಿಯ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಗುಂಪು ಪಂಥಗಳ ಹೆಸರಿನಲ್ಲಿ ಯಾವಾಗಲೂ ಕೂಡ ಮನುಷ್ಯರ ನಡುವೆ ವಿಷ ಬೀಜ ಬಿತ್ತುವಂಥ ಕುಕೃತ್ಯಕ್ಕೆ ಹೆಸರುವಾಸಿಯಾದಂಥ ವ್ಯಕ್ತಿ ಅದು ಪುನೀತ್ ಕೆರೆಹಳ್ಳಿ. ಆತ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಕರ್ನಾಟಕದ ಅಭಿವೃದ್ಧಿ ಪರವಾಗಿ ಆಗಲಿ ಮತ್ತು ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರುವಂಥ ಜನತೆಯ ಪರವಾಗಲಿ ಯಾವುದೇ ಒಂದು ದನಿ ಎತ್ತದ ವ್ಯಕ್ತಿ ಅಲ್ಲ. ಅವನ ಒಂದು ಮುಂಚೂಣಿಯಲ್ಲಿ ಯಾವಾಗ ಅವನು ಮಾಧ್ಯಮದ ಮುಂದೆ ಬಂದು ಮಾತಾಡ್ತಾನೆ ಅವಾಗೆಲ್ಲವೂ ಕೂಡ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶವನ್ನು ಕೊಡುವಂಥ ಪ್ರಕ್ರಿಯೆಯಲ್ಲೇ ತೊಡಗಿಸ್ಕೊಂಡಿದ್ದೇನೆ ವಿನಃ ಯಾವತ್ತೂ ಕೂಡ ಕರ್ನಾಟಕದ ಜನತೆಗೆ ಪೂರಕವಾದಂತಹ ಒಂದು ಶಾಂತಿ ಸೌಹಾರ್ದತೆಯನ್ನು ನೆಲೆಸುವಂಥ ನಿಟ್ಟಿನಲ್ಲಿ ಅವನು ಮಾತಾಡಿಲ್ಲ. ಆತ ಏಕಾಏಕಿ ಮೈಸೂರು ನಗರಕ್ಕೆ ಬಂದು ಗೋಹತ್ಯೆ ಪ್ರಕರಣದಲ್ಲಿ ಆ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ನಮ್ಮ ನರಸಿಂಹರಾಜ ಕ್ಷೇತ್ರದ ಶಾಸಕರಾದಂಥ ಮಾಜಿ ಮಂತ್ರಿಗಳೂ ಆದಂಥ ತನ್ವೀರ್ ಸೇಠ್ರವರ ಬಗ್ಗೆ ಅವಹೇಳನಕಾರಿಯಾಗಿ ಅಸಭ್ಯವಾಗಿ ವರ್ತಿಸ್ತಾ ಇರುವಂಥದ್ದು ಮತ್ತು ಅವರ ಹೆಸರನ್ನ ಮುಂದಿಟ್ಕೊಂಡು ಅಧಿಕಾರಿಗಳಿಗೆ ಬೆದರಿಸ್ತಾರೆ, ಒತ್ತಡ ಹಾಕ್ತಾರೆ, ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ ಅಂತ ಅವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾ ಇರುವಂಥದ್ದು ಸತ್ಯಕ್ಕೆ ದೂರವಾದಂಥ ಪ್ರಕರಣ. ಹೀಗಾಗಿ ಇವತ್ತಿನ ದಿನ ಮುಂದಿನ ತಿಂಗಳಲ್ಲಿ ದಸರಾ ಆಚರಣೆ, ವಿಶ್ವವಿಖ್ಯಾತವಾದಂಥ ದಸರಾ ಆಚರಣೆ ನಡೆಯುವಂಥ ಸಂದರ್ಭದಲ್ಲಿ ಮೈಸೂರು ನಗರದಲ್ಲಿ ಒಂದು ಅಶಾಂತಿಯ ವಾತಾವರಣಕ್ಕೆ ಮುಂದಾಗಿರುವಂಥದ್ದು ಖಂಡನೀಯ. ಮಾನ್ಯ ನಗರ ಪೊಲೀಸ್ ಅಧಿಕಾರಿಗಳು ಮತ್ತು ಸರ್ಕಾರ ಈ ಒಂದು ಆತನ ಹೇಳಿಕೆಯನ್ನು ಗಂಭೀರವಾಗಿ ಪರಿಗಣಿಸಿ ಆತನ ಯಾವುದೇ ಕಾರಣಕ್ಕೂ ಕೂಡ ಬಂಧಿಸದೆ ಅವನ್ನ ಬಿಡಬಾರ್ದು. ಮುಂದಿನ ದಿನಗಳಲ್ಲಿ ಮೈಸೂರಿನಲ್ಲಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡೋದಕ್ಕೋಸ್ಕರ ಅಧಿಕಾರಿಗಳು ಒಂದು ದಿಟ್ಟ ಕ್ರಮವನ್ನು ವಹಿಸಬೇಕಾಗಿದೆ. ನೋಡಿ, ತನ್ವೀರ್ ಸೇಠ್ರವರು ಯಾವಾಗಲೂ ಕೂಡ ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವ ಒಂದು ಪ್ರಸ್ತಾಪವನ್ನು ಮುಂದಿಟ್ಟುಕೊಂಡು ಅವರು ಆಡಳಿತವನ್ನು ನಡೆಸ್ತಾ ಇರುವಂಥ ವ್ಯಕ್ತಿ ಅದು ತನ್ವೀರ್ ಸೇಠ್ರವರು. ತನ್ವೀರ್ ಸೇಠ್ರವರು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಸಮುದಾಯದವ್ರನ್ನು ಕೂಡ ಒಗ್ಗೂಡಿಸ್ಕೊಂಡು ಅವರು ಒಂದು ಮುಂಚೂಣಿಗೆ ಕೊಂಡೊಯ್ಯುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ತನ್ವೀರ್ ಸೇಠ್ ಮಾಡ್ತಾ ಬಂದಿದ್ದಾರೆ. ಇಂಥವರ ಮೇಲೆ ಅಂತಂದರೆ ಈ ರೀತಿಯಾದಂಥ ತನ್ವೀರ್ ಸೇಠ್ರವ್ರ ಮೇಲೆ ಅವರ ಒಂದು ಪ್ರಾಮಾಣಿಕ ಒಂದು ಜಾತ್ಯತೀತೆಯ ವಿರುದ್ಧವಾದಂಥ ಹೇಳಿಕೆಯನ್ನು ಕೊಡ್ತಿರುವುದನ್ನು ನಾವು ಖಂಡಿಸ್ತಾ ಇದ್ದೇವೆ. ಈ ಕೂಡಲೇ ಆತನನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಒತ್ತಾಯ. ಕಮಿಷನರಲ್ಲಿ ಮನವಿ ಏನು ಅಂತ ನೋಡಿ, ಅವರು ಪೊಲೀಸ್ ಅಧಿಕಾರಿಗಳ ಮೇಲೂ ಕೂಡ ಒಂದು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಮೈಸೂರು ನಗರ ಪೊಲೀಸ್ ಅಧಿಕಾರಿಗಳು ಒಬ್ಬರು ನಿಷ್ಠಾವಂತ ಮತ್ತು ದಕ್ಷತೆ ಹೇಳುವಂಥ ಅಧಿಕಾರಿಗಳಾಗಿದ್ದಾರೆ. ಅವ್ರ ಮೇಲೂ ಕೂಡ ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಇದ್ದೇನೆ. ಹೀಗಾಗಿ ನಾವು ತನ್ವೀರ್ ಸೇಠ್ರವ್ರ ಮೇಲೆ ಮುಂದಿನ ರೀತಿಯಲ್ಲಿ ಈ ರೀತಿಯಾದಂಥ ಅವಹೇಳನಕಾರಿ ಮತ್ತು ಅವರ ಹೆಸರಿಗೆ ತೇಜೋವಧೆ ಮಸಿ ಬಳಿಯುವಂಥದ್ದು, ತೇಜೋವಧೆ ಮಾಡುವಂಥ ಪ್ರಕ್ರಿಯೆಗಳು ಯಾರೂ ಕೂಡ ಮಾಡದಿರೋಂಗೆ ಕ್ರಮ ವಹಿಸಬೇಕಂತ ಅವ್ರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಅಕಸ್ಮಾತ್ ಅವ್ರ ಮೇಲೆ FIR ದಾಖಲು ಮಾಡಲಿಲ್ಲ ಅಂತಂದರೆ ನಾವು 24 ಗಂಟೆಗಳ ಗಡುವನ್ನು ನೀಡಿದ್ದೇವೆ. ನಾವು ನಜರ್ಬಾದ್ ಠಾಣೆಯ ಮುಂದೆ ಅವನ ಮೇಲೆ FIR ದೂರು ದಾಖಲು ಆಗೋ ತನಕನೂ ಕೂಡ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ತೇವೆ ಅಂತ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿದ್ದೇವೆ.